ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ ಡೆಫಿನೇಷನ್ ಆ್ಯಂಡ್ ಹೌ ಟು ಡಿರೈವ್ ದ ಕ್ವಾಡ್ರಾಟಿಕ್ ಫಾರ್ಮುಲಾ ಅನ್ನೋ ಕಾನ್ಸೆಪ್ಟನ್ನು ನೋಡೋಣ. ಫಸ್ಟು ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ ಡೆಫಿನೇಷನ್ ನೋಡೋಣ. ಕ್ವಾಡ್ರಾಟಿಕ್ ಇಕ್ವೇಷನ್ ಈಸ್ ಆ್ಯನ್ ಈಕ್ವೇಷನ್ ವಿತ್ ಡಿಗ್ರಿ 2 ಈಸ್ ಕಾಲ್ಡ್ ಆಸ್ ಕ್ವಾಡ್ರಾಟಿಕ್ ಈಕ್ವೇಷನ್. ಇದರ ಮುಂಚೆ ನಮಗೆ ಲೀನಿಯರ್ ಈಕ್ವೇಷನ್ ಬರುತ್ತೆ. ಸೊ ಲೀನಿಯರ್ ಈಕ್ವೇಷನ್ ಅಂದರೆ ಡಿಗ್ರಿ 1 ಆಗಿರುತ್ತೆ. ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಹೇಳಿದರೆ ಅದರಲ್ಲಿ ಈಕ್ವಲ್ ಸೈನ್ ಕಂಪಲ್ಸರಿಯಾಗಿ ಇರಬೇಕು. ಕ್ವಾಡ್ರಾಟಿಕ್ ಅನ್ನೋದು ಒಂದು ಪಾಲಿನಾಮಿಯಲ್, ಅದರ ಡಿಗ್ರಿ 2 ಇದೆ ಆ್ಯಂಡ್ ವೇರಿಯೇಬಲ್ 1 ಈಸ್ ಕಾಲ್ಡ್ ಆಸ್ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಜನರಲ್ ಫಾರ್ಮ್ ax² ಪ್ಲಸ್ bx ಪ್ಲಸ್ ಸಿ ಈಕ್ವೇಷನ್ ಆದ್ದರಿಂದ ಈಕ್ವಲ್ ಟು 0. ನಾವು ಇದಿಷ್ಟೇ ತೊಗೊಳ್ತೀವಿ ಅಂತ ಹೇಳಿದರೆ ಇದು ಪಾಲಿನಾಮಿಯಲ್ ಆಗುತ್ತೆ. ಈಕ್ವಲ್ ಟು 0 ಆರ್ ಎನಿ ನಂಬರ್ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗುತ್ತೆ. ಸೊ ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಏನಿದೆ ಅದರಲ್ಲಿ ಮೇಯ್ನಾಗಿ 2 ಟೈಪ್ ಇರುತ್ತೆ. ಒನ್ ಈಸ್ ಪ್ಯೂರ್ ಕ್ವಾಡ್ರಾಟಿಕ್ ಈಕ್ವೇಷನ್, ಅನದರ್ ಒನ್ ಈಸ್ ಇಂಪ್ಯೂರ್ ಕ್ವಾಡ್ರಾಟಿಕ್ ಈಕ್ವೇಷನ್. ಪ್ಯೂರ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಹೇಳಿದರೆ ಈ ಸ್ಕ್ವೇರ್ ಟರ್ಮ್ ಮಾತ್ರ ಪ್ರೆಸೆಂಟ್ ಆಗಿರುತ್ತೆ. ಇಂಪ್ಯೂರ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ ಈ ಸ್ಕ್ವೇರ್ ಟರ್ಮ್ ಜೊತೆ ಎಕ್ಸ್ ಟರ್ಮ್, ಬಟ್ ಇದು ಕ್ವಾಡ್ರಾಟಿಕ್ಗೆ ಯಾಕಂದರೆ ಹೈಯೆಸ್ಟ್ ಪವರ್ 2 ಇರುತ್ತೆ, ಬಟ್ x² ಜೊತೆ ಎಕ್ಸ್ ಟರ್ಮೂ ಇದೆ ಅಂತ ಹೇಳಿದರೆ ಅದು ಇಂಪ್ಯೂರ್ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿರುತ್ತೆ. ಸೊ ಇದೇನು ನಾನು ಇಲ್ಲಿ ಬರೆದಿದ್ದೀನಿ ಜನರಲ್ ಫಾರ್ಮ್, ಅದು ಇಂಪ್ಯೂರ್ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಪ್ಯೂರ್ ಕ್ವಾಡ್ರಾಟಿಕ್ ಈಕ್ವೇಷನ್ ಯಾವ ಥರ ಇರುತ್ತಂದರೆ ax² ಪ್ಲಸ್ ಬಿ ಈಕ್ವಲ್ ಟು 0. ಇಲ್ಲಿ x² ಟರ್ಮ್ ಮಾತ್ರ ಇದೆ. ಸೊ ದಿಸ್ ಈಸ್ ಪ್ಯೂರ್ ಕ್ವಾಡ್ರಾಟಿಕ್ ಈಕ್ವೇಷನ್. ಸೊ ಇದರ ಸೊಲ್ಯೂಷನ್ ಈಸಿಯಾಗಿ ನಾವು ಫೈಂಡ್ ಮಾಡ್ಬೋದು ಲೀನಿಯರ್ ಥರನೇ. ax² ಪ್ಲಸ್ ಬಿ ಕಮ್ಸ್ ಟು ಅನದರ್ ಸೈಡ್ ಬಿಕಮ್ಸ್ ಮೈನಸ್ ಬಿ ಆ್ಯಂಡ್ a ಈಸ್ ಮಲ್ಟಿಪ್ಲೈಡ್ ಕಮ್ಸ್ ಟು ದಿಸ್ ಸೈಡ್ ಬಿಕಮ್ಸ್ ಡಿವಿಷನ್. ಸೊ x² ಈಸ್ ಈಕ್ವಲ್ ಟು minus b by a and we need the value of x means x equal to plus or minus square root of minus b by a. ಸೊ ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ ತಗೊಂಡ್ರೆ ಇದಕ್ಕೆ ಎಟ್ಮೋಸ್ಟ್ 2 ಸೊಲ್ಯೂಷನ್ ಇರುತ್ತೆ. ಎಟ್ಮೋಸ್ಟ್ 2 ಸೊಲ್ಯೂಷನಲ್ಲಿ 3 ಮೇನ್ ಬ್ರಾಂಚಸ್ ಬರುತ್ತೆ. ಅಂದರೆ 2 ಸೊಲ್ಯೂಷನ್ಸ್ ಆರ್ ಈಕ್ವಲ್ ಆರ್ 2 ಸೊಲ್ಯೂಷನ್ ಆರ್ ಡಿಸ್ಟಿಂಕ್ಟ್ ಆ್ಯಂಡ್ 2 ಸೊಲ್ಯೂಷನ್ಸ್ ಆರ್ ಐದರ್ ರಿಯಲ್ ಆರ್ ಇನ್ ಅ ಕಾಂಪ್ಲೆಕ್ಸ್ ನಂಬರ್ ಬರುತ್ತೆ. ಸೊ ಇದು ಪ್ಲಸ್ ಆರ್ ಮೈನಸ್ ಅಂದರೆ ಪ್ಲಸ್ ಇರೋದು ಒಂದು ವ್ಯಾಲ್ಯೂ, ಮೈನಸ್ ಇರೋದು ಅನದರ್ ವ್ಯಾಲ್ಯೂ. ಸೊ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ತಗೊಂಡ್ರೆ ಅದಕ್ಕೆ ಎಟ್ಮೋಸ್ಟ್ 2 ಸೊಲ್ಯೂಷನ್ ಇರುತ್ತೆ. ನೆಕ್ಸ್ಟ್ ನಾವು ಇಂಪ್ಯೂರ್ ಕ್ವಾಡ್ರಾಟಿಕ್ ಇಕ್ವೇಷನ್ ತಗೊಳ್ತಿದ್ದೀವಿ ಅಂತ ಹೇಳಿದರೆ ಸೊ ax² ಪ್ಲಸ್ bx ಪ್ಲಸ್ ಸಿ ಈಕ್ವಲ್ ಟು 0. ಇದರ ಸೊಲ್ಯೂಷನ್ ಫೈಂಡ್ ಮಾಡೋಕ್ಕೆ ನಮಗೆ 2 ಮೆಥಡ್ ಇದೆ. ಒಂದು ಮೆಥಡ್ ಏನು ಅಂತ ಹೇಳಿದರೆ ಫ್ಯಾಕ್ಟ್ರೈಸೇಷನ್ ಮೆಥಡ್. ಸೊ ಇದನ್ನು ನಾವು ಫ್ಯಾಕ್ಟ್ರೈಸ್ ಮಾಡ್ತೀವಿ ಯಾಕಂದರೆ ಇದು ಸ್ಕ್ವೇರ್ ಅಂತ ಹೇಳಿದರೆ ಇಟ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಅ ಮಲ್ಟಿಪ್ಲಿಕೇಶನ್ ಆಫ್ 2 ಪಾಲಿನಾಮಿಯಲ್ ಆಗಿ ಬರಿಬೋದು ನಾವು. ಸೊ ಅದು ಒಂದು ಮೆಥಡು. ಇನ್ನೊಂದು ಮೆಥಡ್ ಇರೋದು ಫಾರ್ಮುಲಾ ಮೆಥಡ್. ಫಾರ್ಮುಲಾ ಏನು ಅಂತ ಹೇಳಿದರೆ x ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b² ಮೈನಸ್ 4ac ಡಿವೈಡೆಡ್ ಬೈ 2a. ಇದು ಕ್ವಾಡ್ರಾಟಿಕ್ ಇಕ್ವೇಷನ್ನು ವ್ಯಾಲ್ಯೂ ಫೈಂಡ್ ಮಾಡೋಕ್ಕಿರೋ ಫಾರ್ಮುಲಾ. ಸೊ ಇಂದಿನ ವಿಡಿಯೋದಲ್ಲಿ ನಾವು ಈ ಫಾರ್ಮುಲಾನ ಹೇಗೆ ಡಿರೈವ್ ಮಾಡೋದು ಅಂತ ನೋಡೋಣ. ಸೊ ಕ್ವಾಡ್ರಾಟಿಕ್ ಇಕ್ವೇಷನ್ ax² ಪ್ಲಸ್ bx ಪ್ಲಸ್ ಸಿ ಈಕ್ವಲ್ ಟು 0. ಸ್ಟಾರ್ಟಿಂಗ್ ನಾವು ಇದನ್ನ ಡಿರೈವ್ ಮಾಡೋ ಮುಂಚೆ ಈ ಸಿ ಏನಿದೆ ಅದನ್ನು ಇನ್ನೊಂದು ಕಡೆಗೆ ಟ್ರಾನ್ಸ್ಪೋಸ್ ಮಾಡಬೇಕು. ಇದು ಪ್ಲಸ್ ಸಿ ಇದೆ, ಈ ಕಡೆಗೆ ಬಂದರೆ ಏನಾಗುತ್ತೆ ಮೈನಸ್ ಸಿ. ಸೊ ನೆಕ್ಸ್ಟ್ ಸ್ಟೆಪ್ ax² ಆ್ಯಸ್ ಇಟ್ ಈಸ್ ಪ್ಲಸ್ bx ಆ್ಯಸ್ ಇಟ್ ಈಸ್ equal to 0 plus c transpose to another side becomes minus c. So ax² plus bx 0 minus c is minus c. ನೆಕ್ಸ್ಟ್ ನಾವೇನು ಮಾಡಬೇಕಂದ್ರೆ ಈ ಇಕ್ವೇಷನ್ಗೆ ಮಲ್ಟಿಪ್ಲೈ ಬೈ 4a ಮಾಡಬೇಕು. ಮಲ್ಟಿಪ್ಲೈ ಬೈ 4a. ಸೊ ಮಲ್ಟಿಪ್ಲೈ ಬೈ 4a ಮಾಡಿದರೆ ಏನಾಯಿತು 4 ಇಂಟು ಇದು ಒಂದಕ್ಕೆ ಮಾತ್ರ ಮಲ್ಟಿಪ್ಲೈ ಮಾಡೋಕ್ಕಾಗಲ್ಲ. ನಾವು ಒಂದು ನಂಬರ್ನ ಮಲ್ಟಿಪ್ಲೈ ಮಾಡ್ತೀವಂದರೆ ಈಕ್ವಲ್ನ ಎರಡೂ ಸೈಡು ಮಲ್ಟಿಪ್ಲೈ ಮಾಡಬೇಕು. ಸೊ 4a ಇಂಟು ax²
4 ಇಲ್ಲಿ ಪಕ್ಕದಲ್ಲಿ ಏನು ನಂಬರ್ ಇಲ್ಲ ಅಂದರೆ 1 ಇರುತ್ತೆ. ಸೊ 4 1s 4. a ಇಂಟು a ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4 1s 4 a b ಎಕ್ಸ್ ಈಕ್ವಲ್ ಟು ಇದಕ್ಕೆ -1 ಇಂಟು 4 -4 a ಇಂಟು ಸಿ ಎ ಸಿ. ಮತ್ತೆ ಹೇಳ್ತೀನಿ, ಇದನ್ನು ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಎವ್ರಿ ಟರ್ಮ್ಗೂ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಸೊ 4a ಇಂಟು ಎ ಎಕ್ಸ್ ಸ್ಕ್ವೇರ್ 4a ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಆ್ಯಸ್ ಇಟ್ ಈಸ್ 4a ಇಂಟು ಬಿ ಎಕ್ಸ್ ಅಂದರೆ 4ab ಎಕ್ಸ್. ಇಲ್ಲೆಲ್ಲ ವೇರಿಯಬಲು ಡಿಫ್ರೆಂಟ್ ಇದೆ, ಯಾವುದು ಸ್ಕ್ವೇರ್ ಆಗಲ್ಲ. ಈಕ್ವಲ್ ಟು -c ಇಂಟು 4a ಅಂದರೆ -4ac. ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂದರೆ ಇದಕ್ಕೆ ಎರಡು ಸೈಡು ಬಿ ಸ್ಕ್ವೇರನ್ನು ಆ್ಯಡ್ ಮಾಡಬೇಕು. ಬಿ ಸ್ಕ್ವೇರ್ ಆ್ಯಡ್ ಮಾಡಿದರೆ ಈ ಕಡೆಯೂ ಬಿ ಸ್ಕ್ವೇರ್ ಆ್ಯಡ್ ಮಾಡಬೇಕು, ಈಕ್ವಲ್ ಆದಮೇಲೂ ಬಿ ಸ್ಕ್ವೇರನ್ನು ಆ್ಯಡ್ ಮಾಡಬೇಕು. ಸೊ ಇದೇನಾಗುತ್ತಂದರೆ 4a ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4ab ಎಕ್ಸ್ ಪ್ಲಸ್ ಬಿ ಸ್ಕ್ವೇರ್ ಈಕ್ವಲ್ ಟು ಬಿ ಸ್ಕ್ವೇರ್ -4ac. ಇದನ್ನು ನೀವು ಬಿ ಸ್ಕ್ವೇರ್ ಫಸ್ಟ್ ಬರೀರಿ, ಇಲ್ಲ ಆಮೇಲಾದರೂ ಬರೀನಿ, ಎರಡೂ ಮೀನಿಂಗ್ ಒಂದೇ. ಯಾಕಂದರೆ ಅಕಾರ್ಡಿಂಗ್ ಟು ಕಮ್ಯುಟೇಟಿವ್ ಪ್ರಾಪರ್ಟಿ ಎಡಿಷನ್ ಈಸ್ ಹೋಲ್ಡ್ಸ್ ಫಾರ್ ಕಮ್ಯುಟೇಟಿವ್ ಪ್ರಾಪರ್ಟಿ. ಸೊ ಬಿ ಸ್ಕ್ವೇರ್ ಫಸ್ಟ್ಗಾದರೂ ಇರಲಿ, ಇಲ್ಲ -4ac ಪ್ಲಸ್ ಬಿ ಸ್ಕ್ವೇರ್ ಅಂತಾದರೂ ನೀವು ಬರೀಬೋದು. ನೆಕ್ಸ್ಟು ಇದನ್ನು ನೋಡಿ ನೀವು, ಇದು ಒಂದು ಕ್ವಾಡ್ರಾಟಿಕ್ ಫಾರ್ಮಲ್ಲಿದೆ. ನಮಗೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಗೊತ್ತಿದೆ, a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಸೊ ಇದೇನಿದೆ, ನಾನು ಇದನ್ನೇನು ಮಾಡ್ತೀನಿ ಅಂತ ಹೇಳಿದರೆ ಫ್ಯಾಕ್ಟ್ರೈಸ್ ಮಾಡ್ತೀನಿ. ಇದನ್ನು ಫ್ಯಾಕ್ಟ್ರೈಸ್ ಮಾಡ್ತೀನಿ ಅಂದರೆ 2ax ಏನಾಯ್ತು, ಇದು 2 ಸ್ಕ್ವೇರ್ a ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಆಯಿತು. ಅಂದರೆ ಇದನ್ನು ನಾನು 2ax ಹೋಲ್ ಸ್ಕ್ವೇರ್ ಅಂತ ಬರಿಬೋದು, ಕರೆಕ್ಟ್ ಅಲ್ವಾ? 2 ಸ್ಕ್ವೇರ್ ಅಂದರೆ 4a ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಫಾರ್ಮುಲಾ ಪ್ರಕಾರ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಈ 4ಅನ್ನು ಹೇಗೆ ಬರಿಬೋದು, 2 ಇಂಟು ಅಂತ ಬರಿಬೋದು ನಾನು. ನೆಕ್ಸ್ಟ್ 2 2s 4 ಆಗುತ್ತೆ, ಸೊ 2 ಆಯಿತು. ನೆಕ್ಸ್ಟ್ ಇಲ್ಲಿ ಏನಿದೆ, ಎ ಇದೆ ಎಕ್ಸ್ ಇದೆ, ನನಗೆ ಎ ಟರ್ಮ್ ಅದೇ ಅಲ್ವಾ, 2ax ಹೋಲ್ ಸ್ಕ್ವೇರ್ ಇದ್ದು, ಸೊ ax ಇಂಟು ಬಿ. ಅರ್ಥ ಆಯಿತು ಅಂದ್ಕೊಳ್ತೀನಿ. 4a ಸ್ಕ್ವೇರ್ ಎಕ್ಸ್ ಸ್ಕ್ವೇರನ್ನು 2ax ಹೋಲ್ ಸ್ಕ್ವೇರ್ ಅಂತ ಬರಿತೀನಿ. ಲಾಸ್ಟ್ ಟರ್ಮು ಬಿ ಸ್ಕ್ವೇರ್ ಇದೆ, ಅಂದರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಬೇಕು. ಅದಕ್ಕೆ ತಕ್ಕಂತೆ ಇಲ್ಲಿ 4 ಇದೆ, 2 2s 4 ax b ಎಲ್ಲ ಟರ್ಮು ಇದೆ. ಈಕ್ವಲ್ ಟು ಬಿ ಸ್ಕ್ವೇರ್ -4ac. ಇದು ಫ್ಯಾಕ್ಟ್ರೈಸ್ ಮಾಡ್ತೀನಿ ಅಂದರೆ ಇದು ಯಾವುದ್ರ ಫಾರ್ಮುಲಾ, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ. ನಮ್ಮ ಎ ಜಾಗದಲ್ಲಿ ಏನಿದೆ, 2ax ಇದೆ, 2ax ಪ್ಲಸ್ ಬಿ ಜಾಗದಲ್ಲಿ ಬಿನೇ ಇದೆ, 2ax ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್ -4ac. ಸ್ಕ್ವೇರ್ನ ತೆಗಿಬೇಕಂದ್ರೆ ಏನು ಮಾಡ್ತೀವಿ ನಾವು, ಸ್ಕ್ವೇರ್ ರೂಟನ್ನು ಎರಡು ಸೈಡು ತಗೋಬೇಕಾಗತ್ತೆ. ಸೊ ಟೇಕ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್. ಸೊ ಸ್ಕ್ವೇರ್ ರೂಟ್ ತೆಗೆದ್ರೆ ಏನಾಯಿತು, ಇಲ್ಲಿ ಸ್ಕ್ವೇರ್ ರೂಟ್ ಬರುತ್ತೆ, ಇಲ್ಲೂ ಸ್ಕ್ವೇರ್ ರೂಟ್ ಬರುತ್ತೆ. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಬರ್ತಿದೆ ಅಂತ ಹೇಳಿದರೆ ಏನಾಯ್ತು, ಇಲ್ಲಿ ಸ್ಕ್ವೇರ್ ರೂಟು ಕ್ಯಾನ್ಸಲ್ ಆಯಿತು. ಇಲ್ಲಿ ಸ್ಕ್ವೇರ್ ರೂಟ್ ಬರುತ್ತೆ, ನಮ್ಗೆ ಗೊತ್ತಿದೆ ಸ್ಕ್ವೇರ್ ರೂಟ್ ಒಳಗಡೆ ಒಂದು ನಂಬರ್ ಇದೆ ಅಂತ ಹೇಳಿದರೆ ಅದು ಸ್ಕ್ವೇರ್ ರೂಟಿಂದ ಆಚೆ ಬರುತ್ತೆ ಅಂತ ಹೇಳಿದರೆ ಇಟ್ ಆ್ಯಸ್ ಅ 2 ನಂಬರ್. ಸೊ ಐದರ್ ಇಟ್ ವಿಲ್ ಕಮ್ ಆ್ಯಸ್ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ -4ac. ನಮ್ಮ LHS ಏನಾಗುತ್ತೆ ಅಂದರೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 2ax ಪ್ಲಸ್ ಬಿ ರಿಮೈನಿಂಗ್ ಉಳಿಯುತ್ತೆ. ಸೊ ನಮ್ಗೆ ಬೇಕಾಗಿರೋದು ಎಕ್ಸ್, ಸೊ ಬಿನೂ ನಾವು ಟ್ರಾನ್ಸ್ಪೋಸ್ ಮಾಡಬೇಕು, ಈ 2aನೂ ಟ್ರಾನ್ಸ್ಪೋಸ್ ಮಾಡಬೇಕು. ಫಸ್ಟು ಬಿನ ಟ್ರಾನ್ಸ್ಪೋಸ್ ಮಾಡಿದರೆ ಪ್ಲಸ್ ಬಿ ಕಮ್ಸ್ ಟು ದಿಸ್ ಸೈಡ್ ಬಿಕಮ್ಸ್ ಮೈನಸ್ ಬಿ. ಸೊ 2ax ಈಕ್ವಲ್ ಟು -b ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ -4ac. 2a ಮಲ್ಟಿಪ್ಲೈ ಆಗಿದೆ, ಈ ಕಡೆ ಟ್ರಾನ್ಸ್ಪೋಸ್ ಆದರೆ ಅದು ಡಿವಿಷನ್ ಆಗುತ್ತೆ. ಸೊ ಎಕ್ಸ್ ಈಕ್ವಲ್ ಟು -b ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ -4ac ಡಿವೈಡೆಡ್ ಬೈ
2a. ಇದು ಹೋಲ್ ಡಿವೈಡೆಡ್ ಬೈ, ಯಾಕಂದರೆ ಇದಕ್ಕೂ ಡಿವೈಡ್ ಆಗುತ್ತೆ, ಇದಕ್ಕೂ ಡಿವೈಡ್ ಆಗುತ್ತೆ. ಸೊ ಫೈನಲಿ ವಿ ಆರ್ ಗೆಟ್ಟಿಂಗ್ ದ ಕ್ವಾಡ್ರಾಟಿಕ್ ಫಾರ್ಮುಲಾ x = -b ± square root of b square minus 4ac divided by 2a. It is the formula to find the quadratic equation solution. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.